ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಃ ಮಹೀಧರೋ ಮಹಾಭಾಗೋ ವೇಗವಾನ್ ಅಮಿತಾಶನಃ. ನಿನ್ನೆ ದಿನ ನಾವು ಮಹಾಭಾಗ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಂಡಿದ್ದೇವೆ. ಇವತ್ತು ವೇಗವಾನ್ ಎಂಬುವಂತಹ ಭಗವಂತನ ನಾಮ. ವೇಗ ಜವಸ್ತದಸ್ಯಾಸ್ತಿ ಇತಿ ಅತಿಶಾಯಿನೇ ಪ್ರಶಂಸಾಯಾಂ ನಿತ್ಯಯೋಗೇ ಚ ಅರ್ಥವಿಶೇಷೇ ವಿವಕ್ಷಿತೆ ಮತುಭಿ ಸರ್ವಾತಿಶಯಃ ಪ್ರಶಂಸನೀಯಃ ವೇಗಃ ನಿತ್ಯಂ ಅಸ್ಯ ಅಸ್ತಿ ಇತಿ ಪರ್ಯವಸ್ಯತಿ. ಸರ್ವಾತಿಶಯವಾದ, ಎಲ್ಲದಕ್ಕಿಂತ ಹೆಚ್ಚಾದ ಅತಿಶಯವಾದ, ಪ್ರಶಂಸನೀಯವಾದ ವೇಗವನ್ನು ನಿತ್ಯವೂ ಪಡೆದಿರುವವನು. ಆದ ಕಾರಣ ಅವನಿಗೆ ವೇಗವಾನ್ ಅಂದರೆ ವೇಗವುಳ್ಳವನು ಅಂತ. ವೇಗ ಜಗಸ್ತದಸ್ಯಾಸ್ತಿ ಇತಿ ಶಾಯಿನೇ ಅಂದರೆ ಸರ್ವಾತಿಶಯವಾದ, ಪ್ರಶಂಸನೀಯವಾದ, ನಿತ್ಯಯೋಗೇ ಚ ನಿತ್ಯವೂ ವೇಗವನ್ನು ಪಡೆದಿರುವವನಾದ ಕಾರಣ ಅವನಿಗೆ ವೇಗವಾನ್ ಅಂತ ಹೆಸರು. ಇನ್ನು ಅನೇಜದೇಕಂ ಮನಸೋ ಜವೀಯ ಈಶಾವಾಸ್ಯ ಉಪನಿಷತ್ ಭಾಷ್ಯ. ಈಶಾವಾಸ್ಯ ಉಪನಿಷತ್ ಖಂಡಾರ್ಥದಲ್ಲಿ ರಾಯರು ಮನಸೋಪಿ ಜವೀಯ ವೇಗವತ್ತರಂ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವೇಗಗಳು ಹೇಳುವಾಗ ಮನೋವೇಗ, ವಾಯುವೇಗ ಅಂಥೇಳಿ ಹೇಳ್ತೇವೆ. ಮನೋವೇಗ ಅತಿ ವೇಗ ಇರುತ್ತೆ, ಅದರಲ್ಲಿ ಅಂದರೆ ಅತಿ ಫಾಸ್ಟಾಗಿ ಇರುತ್ತೆ. ಎಲ್ಲ ವೇಗಗಳಕ್ಕಿಂತ ಮನೋವೇಗ ಬಹಳ ಅಧಿಕವಾದದ್ದು ಅಂತ ಪ್ರಸಿದ್ಧಿ. ಆದರೆ ಭಗವಂತನು ಅಂತಹ ಮನೋವೇಗಕ್ಕಿಂತ ಅಧಿಕವಾದ ವೇಗವುಳ್ಳವನು ಅಂತ ಈಶಾವಾಸ್ಯೋಪನಿಷತ್ತು ಹೇಳ್ತಾ ಇದೆ. ರಾಯರು ಖಂಡಾರ್ಥದಲ್ಲಿ ಮನಸೋಪಿ ಜವೀಯ ವೇಗವತ್ತರಂ, ಆ ಮನಸ್ಸನ್ನು ಜಯಿಸುವಂತಹ, ಮನಸ್ಸನ್ನು ಮನೋವೇಗವನ್ನು ಅಧಿಗಮಿಸಿರುವಂತಹ ವೇಗವುಳ್ಳವನು. ಆದ ಕಾರಣ ಭಗವಂತನಿಗೆ ಮನೋವೇಗ. ನಮಗೆ ಅನುಭವ ಆಗ್ತಾ ಇರುತ್ತೆ, ಬಟ್ ಅದನ್ನು ನಾವು ಗಮನಿಸಿರಲ್ಲ ನಮ್ಮ ಜೀವನದಲ್ಲಿ. ನೋಡಿ, ನಾವು ಇಲ್ಲೇ ಇರ್ತೇವೆ, ಎಲ್ಲೋ ಅಮೆರಿಕ, ಜರ್ಮನಿ, ಲಂಡನ್ನು ಎಲ್ಲೋ ಇರುವ ನಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ನಮ್ಮ ಮನಸ್ಸು ಹೋಗಿ ಬಂದ್ಬಿಡುತ್ತೆ. ಅದೇ ನಾವಿಲ್ಲಿಂದ ಅಮೆರಿಕ ಹೋಗಬೇಕು ಅಂದರೆ ಎಷ್ಟು ಗಂಟೆ ಫ್ಲೈಟ್ ಪ್ರಯಾಣವೇ ಎಲ್ಲನ್ನ 13-14 ಗಂಟೆ. ಮತ್ತು ಇಲ್ಲಿಂದ ಏರ್ಪೋರ್ಟು, ಅಲ್ಲಿಂದ ಏರ್ಪೋರ್ಟು, ಇವೆಲ್ಲ ಲೆಕ್ಕಗಳು ಹಾಕ್ಕೊಂಡ್ರೆ ಎಷ್ಟೊತ್ತು ಹಿಡಿಯುತ್ತೆ. ಆದರೆ ನಮ್ಮ ಮನಸ್ಸು ನಾವಿಲ್ಲೇ ಕೂತಿರ್ತೇವೆ, ನಮ್ಮ ಮನಸ್ಸು ಅಮೆರಿಕಾಗೆ ಹೋಗಿ ಬಂದುಬಿಡುತ್ತೆ, ವಿಚಾರಿಸ್ಕೊಂಡು ಬಂದುಬಿಡುತ್ತೆ. ಅದು ಅಷ್ಟು ಮನೋವೇಗ, ಅದಕ್ಕಿಂತ ವೇಗವಾಗಿ ಉಳ್ಳವನು ಅಂತ ಅರ್ಥ ಆಗಲಿಕ್ಕೆ ನಮಗೆ ಹೇಳ್ತಾ ಇದ್ದಾರೆ. ಈಶಾವಾಸ್ಯೋಪನಿಷತ್ತು ಅದೇ ಹೇಳ್ತಾ ಇದೆ. ಇನ್ನು ಈಶಾವಾಸ್ಯೋಪನಿಷತ್ತು ಮತ್ತು ಹೇಳುತ್ತೆ, ತದ್ ಧಾವತೋ ಅನ್ಯಾನತ್ಯೇತಿ ತಿಷ್ಟತು. ಮತ್ತು ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಾಂಡ ಪುರಾಣ ವಾಕ್ಯವನ್ನು ಹೇಳ್ತಾರೆ. ಅತಿಂಚ ಶಕ್ತಿತಶ್ಚೈವ ಸರ್ವಗತ್ವಾಚ್ಚ
ತತ್ ಪರಂ ದ್ರವತೋತ್ಯೇತಿ ಸಂತಿಷ್ಠತು. ಭಗವಂತನು ಒಂದು ಕಡೆ ಇದ್ದುಕೊಂಡೇ ವೇಗವಾಗಿ ಹೋಗುತ್ತಿರುವ ಎಲ್ಲದರನ್ನೂ ಅತಿಕ್ರಮಿಸುವವನು. ಇದು ಒಂದು ವಿಚಿತ್ರವಾದ ಭಗವಂತನ ಒಂದು ವೇಗ. ನಾವು ಒಂದು ಕಡೆಗೆ ಹೋಗಬೇಕು ಅಂದರೆ ನಾವು ಇಲ್ಲಿದ್ದರೆ ಇನ್ನೊಂದು ಕಡೆ ಇರಲ್ಲ, ಅಲ್ಲಿದ್ದರೆ ಇಲ್ಲಿರಲ್ಲ. ಆದರೆ ಭಗವಂತ ಹಾಗಲ್ಲ. ತಾನು ಒಂದು ಕಡೆ ಇದ್ದುಕೊಂಡೇ ಯಾರು ವೇಗವಾಗಿ ಹೋಗ್ತಾ ಇರ್ತಾರೆ, ಎಲ್ಲರೂ ಅತಿ ವೇಗ ಉಳ್ಳವರು ಅಂತ ಹೇಳಿರ್ತಾರೆ, ಅವರೆಲ್ಲರನ್ನೂ ಅತಿಕ್ರಮಿಸುವವನು. ಇದು ಪರಸ್ಪರ ವಿರುದ್ಧವಾದ ಲಕ್ಷಣಗಳು. ಅದಕ್ಕೆ ಭಗವಂತ ಅಘಟನಾಘಟನ ಸಮರ್ಥ ಅಂತ. ಅದನ್ನೇ ಆಚಾರ್ಯರು ಭಾಷ್ಯದಲ್ಲಿ, ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಬ್ರಹ್ಮಾಂಡ ವಾಕ್ಯವನ್ನು ಅದಕ್ಕಾಗೇ ಉಲ್ಲೇಖ ಮಾಡ್ತಾರೆ. ಅಚಿಂತ್ಯ ಶಕ್ತಿತಶ್ಚೈವ ಸರ್ವಗತತ್ವಾಚ ತತ್ಪರಂ ದ್ರವತೋ ಅತ್ಯೇತಿ ಸಂತಿಷ್ಠತು. ಭಗವಂತ ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನನಾದ್ದರಿಂದಲೇ ಅವನು ಎಲ್ಲ ಕಡೆ ಇರ್ತಾನೆ. ಇರುವುದರಿಂದ ಇದು ಸಾಧ್ಯವಾಗತ್ತೆ ಅಂತ ಹೇಳಿ ಬ್ರಹ್ಮಾಂಡ ಪುರಾಣ ವಾಕ್ಯವನ್ನು ಆಚಾರ್ಯರು ನಮಗೆ ಪ್ರಮಾಣವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಅಂದರೆ ಭಗವಂತನ ಒಂದು ಅವನ ಏನೇ ಕಾರ್ಯಗಳಾಗಲಿ ಎಲ್ಲವೂ ಕೂಡ ನಮಗೆ ಅನೂಹ್ಯವಾದದ್ದು, ನಮ್ಮ ಊಹೆಗೆ ಎಟುಕದೇ ಇರುವಂಥದ್ದು, ಅದ್ಭುತವಾದದ್ದು, ಅಚಿಂತ್ಯವಾದದ್ದು. ಅದರನ್ನೇ ಹೇಳ್ತಾ ಇದ್ದಾರೆ. ಇದು ಭಗವಂತನಿಗೆ ಮಾತ್ರ ಸಾಧ್ಯ ಈ ರೀತಿ. ಹಾಗೆ ಅವನು ಎಲ್ಲ ಕಡೆ ಇರ್ತಾನಾದ ಕಾರಣ ಅಂತ ಬ್ರಹ್ಮಾಂಡ ಪುರಾಣ ವಾಕ್ಯವನ್ನು ಹೇಳ್ತಾರೆ. ಅಥರ್ವಣೋಪನಿಷತ್ ಭಾಷ್ಯ ತತ್ ಸರ್ವಂ ಭಗವಾನೇವ ಯೇ ಚ ಧರ್ಮ ಬಲಾದಯ. ಸರ್ವಾತಿಶಯವಾಗಿ ಉಪನಿಷತ್ತಿನಲ್ಲಿ ಪ್ರಶಂಸನೀಯವಾದ ಭಗವಂತನ ವೇಗ ಏನಿದೆ ಅಂದರೆ ಭಗವಂತನ ವೇಗ ಉಪನಿಷತ್ತುಗಳಲ್ಲಿ ಏನು ವರ್ಣಿಸಲ್ಪಟ್ಟಿವೆ ಅದು ಅವನಿಂದ ಬೇರೆ ಅಲ್ಲ, ಅದು ಅವನ ಸ್ವರೂಪಾತ್ಮಕವಾಗಿಯೇ ಇದೆ. ಇಲ್ಲಿ ನಾವು ಏನು ಭಗವಂತನ ಲಕ್ಷಣಗಳ ಗುಣಗಳನ್ನು ನಾವು ಏನು ಹೇಳಿದರೂ ಅವೆಲ್ಲವೂ ಅವನ ಸ್ವರೂಪಾತ್ಮಕವಾಗಿಯೇ ಇದೆ. ಅವನು ಬೇರೆ ಅಲ್ಲ, ಅವನ ಗುಣಗಳು, ಅವನ ಇವು ಲಕ್ಷಣಗಳು ಬೇರೆ ಅಲ್ಲ. ಈ ವೇಗವೂ ಕೂಡ ಅವನ ಸ್ವರೂಪಾತ್ಮಕವಾಗಿದೆ. ಇದು ಭಗವಂತನ ಒಂದು ವಿಚಿತ್ರವಾದ ಲಕ್ಷಣ. ಅದಕ್ಕೆ ಅವನು ಲೋಕವಿಲಕ್ಷಣ. ಯಾಕೆ ಲೋಕವಿಲಕ್ಷಣ ಅಂತ ಹೇಳಿದರೆ ಅವನು ಪ್ರಕೃತಿ ಸಂಬಂಧ ಇಲ್ಲದೇ ಇರುವ ಅಪ್ರಾಕೃತನಾದ ಕಾರಣ ಅವನು ಲೋಕವಿಲಕ್ಷಣನಾಗಿದ್ದಾನೆ. ವೇಗವತಾಂ ಸರ್ವೇಷಾಂ ಜವಃ ಅಸ್ಯ ನಿಯಮ್ಯತೆಯ ಅಸ್ತಿ ಇತಿ ವೇಗವಾನ್. ವೇಗವುಳ್ಳ ಗಾಳಿ, ಮನಸ್ಸು ಮುಂತಾದವುಗಳ ವೇಗವನ್ನು ನಿಯಮಿಸುವವನು. ನಮಗೆ ಮನಸ್ಸು ಹೇಳ್ಕೊಂಡಿದ್ದೇವೆ ಎಷ್ಟು ವೇಗವಾಗಿರುತ್ತೆ. ಇಲ್ಲಿಂದ ಅಮೇರಿಕಾಗೆ ಕ್ಷಣ ಕಾಲದಲ್ಲಿ ನಾವು ಅಮೇರಿಕಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ಮನಸ್ಸು ಅಮೇರಿಕಾ ಹೊಟ್ಟೋಗುತ್ತೆ. ಇನ್ನು ಗಾಳಿ ಎಷ್ಟು ವೇಗ. ನಾವು ಈ ತುಫಾನು, ಸೈಕ್ಲೋನ್ಸು ಇವೆಲ್ಲ ಬಂದಾಗ ಗಾಳಿಯ ವೇಗವನ್ನು ಹಾಕ್ತಾ ಇರ್ತಾರೆ. 140 km/h, 160, 260. ಈ ಫಾರಿನ್ನೊಳಗೆಲ್ಲ ಟೋರ್ನಡೋ ಅಂತ ಬರ್ತಾ ಇರುತ್ತೆ. ಆ ಗಾಳಿಗಳು 100 ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಪರ್ ಅವರ್. ಹೀಗೆ ವೇಗವುಳ್ಳಂತಹ ಗಾಳಿ ಮನಸ್ಸುಗಳನ್ನು, ಅವುಗಳ ವೇಗವನ್ನು ಇವನು ನಿಯಂತ್ರಣ ಮಾಡ್ತಾನೆ, ನಿಯಾಮಕನಾಗಿದ್ದಾನೆ. ಅಂದರೆ ಇನ್ನು ಅವುಗಳ ವೇಗವನ್ನು ನಿಯಂತ್ರಣ ಮಾಡಬೇಕು ಅಂದರೆ ಅವನಿನ್ನೆಷ್ಟು ವೇಗವುಳ್ಳವನಾಗಿರಬೇಕು. ಮನಸ್ಸ ವೇಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕಾಗಲ್ಲ. ನಾವು ನಮ್ಮ ಮನಸ್ಸಿನ ಮೇಲೆ ನಮಗೆ ಹತೋಟಿ ಇಲ್ಲ. ನಮ್ಮ ಮನಸ್ಸು ಎಲ್ಲಂದ್ರೆ ಅಲ್ಲಿ ಬೇಡ ಅಂತ ಜಾಗದಲ್ಲೆಲ್ಲ ಹೊಟ್ಟೋಗುತ್ತೆ. ನಿಷಿದ್ಧವಾದ ಪದಾರ್ಥ ಜಾಗಗಳಲ್ಲಿ
ನಾವದು ಬೇಡ ಅಂತ ಅಂದ್ಕೊಳ್ತೇವೆ, ಆದರೂ ನಮ್ಮ ಮನಸ್ಸು ಕೇಳೋದಿಲ್ಲ, ಅದು ಹೊರಟೋಗ್ತಾ ಇರುತ್ತೆ. ಆದರೆ ಹಾಗಲ್ಲ, ಭಗವಂತ ಎಲ್ಲ ವೇಗಗಳನ್ನು ನಿಯಂತ್ರಣ ಮಾಡುವಂತಹ ಅವನು. ಆದ ಕಾರಣ ಅವನಿಗೆ ವೇಗವಾನ್ ಅಂತ ಹೆಸರು. ಇನ್ನು ಸರ್ವಸ್ವಭಾವೋ ನಿಯತಸ್ತೇನೈವ ಕಿಮತಃ ಪರಂ. ಮತ್ತು ಯದ್ಭಯಾದ್ವಾತಿ ವಾತೋ ಅಯಂ ಗೀತಾಭಾಷ್ಯ ಭಾಗವತ. ಮತ್ತು ಕೇನೇಷಿತಂ ಪತಿತಂ ಪ್ರೇಷಿತಂ ಮನಃ ಮನಸೋ ಮನೋ ಯತ್ ಏನಾಹುರ್ಮನೋ ಮತಂ ತದೇವ ಬ್ರಹ್ಮ. ತಳವಕಾರ ಉಪನಿಷತ್ತು. ಭಗವಂತ ಎಲ್ಲ ಪದಾರ್ಥಗಳ ಧರ್ಮಗಳನ್ನು ನಿಯಂತ್ರಿಸುತ್ತಾ ಇರ್ತಾನೆ. ಭಗವಂತ ವೇಗವುಳ್ಳ ಗಾಳಿ, ಮನಸ್ಸು ಮೊದಲಾದವುಗಳ ವೇಗವನ್ನು ನಿಯಂತ್ರಣ ಮಾಡ್ತಾನೆ. ಗಾಳಿ ಬೀಸ್ತಾ ಇದೆ ಅಂತ ಹೇಳಿದರೆ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟೆ ಅದು ಬೀಸ್ತಾ ಇದೆ. ಭಗವಂತನ ನಿಯಮನಕ್ಕೆ ಒಳಗಾಗಿಯೇ ಮನಸ್ಸು ಒಳಪಟ್ಟಿದೆ, ಮನಸ್ಸಿನ ವೇಗವೂ ಇದೆ. ಅಂದರೆ ಎಲ್ಲರ ವೇಗಗಳು ಭಗವಂತನ ಅಧೀನ ಎಂಬುದು ಈ ಪ್ರಮಾಣಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಭಗವಂತ ಎಲ್ಲ ಪದಾರ್ಥಗಳ ಧರ್ಮಗಳು, ಒಂದೊಂದು ಪದಾರ್ಥ ಒಬ್ಬೊಬ್ಬ ಒಂದು ಪ್ರಾಣಿಯ, ಒಬ್ಬ ಜೀವನ ಧರ್ಮ ಅಂತಿರುತ್ತೆ, ಅವನದೇ ಒಂದು ಸ್ವಭಾವ. ಆ ಜೀವರ, ಆ ಪದಾರ್ಥಗಳ ಅವರವರ ಸ್ವಭಾವಗಳು ಅವರವರಿಗೆ ಇರುವಂತೆ ಭಗವಂತ ನಿಯಂತ್ರಣ ಮಾಡ್ತಾ ಇರ್ತಾನೆ. ಹಾಗೆ ಭಗವಂತ ನಿಯಂತ್ರಣ ಮಾಡದೇ ಇದ್ದ ಪಕ್ಷದಲ್ಲಿ ಎಲ್ಲ ಈ ಜಗತ್ತೆಲ್ಲವೂ ಅಸ್ತವ್ಯಸ್ತವಾಗಿಬಿಡುತ್ತೆ. ಉದಾಹರಣೆಗೆ ಈರುಳ್ಳಿ ಇದೆ. ಈರುಳ್ಳಿ ವಾಸನೆ ಈರುಳ್ಳಿಗೆ ಬರುತ್ತಷ್ಟೇ, ಮಲ್ಲಿಗೆ ಹೂವಿಗೆ ಬರಲ್ಲ. ಮಲ್ಲಿಗೆ ಹೂವಿನ ವಾಸನೆ ಈರುಳ್ಳಿಗೆ ಬರಲ್ಲ. ಹಾಗಿಲ್ಲದೆ ಇದ್ದರೆ ಈರುಳ್ಳಿ ವಾಸನೆ ಮಲ್ಲಿಗೆ ಹೂವಿಗೆ, ಮಲ್ಲಿಗೆ ಹೂವು ವಾಸನೆ ಈರುಳ್ಳಿಗೆ ಬಂದುಬಿಟ್ರೆ ನಮ್ಮ ಗತಿ ಏನು? ನಾವು ಮಲ್ಲಿಗೆ ಹೂವು ಅಂತೇಳಿ ದೇವರಿಗೆ ಪೂಜೆ ಮಾಡಬೇಕು ಅಂತ ತೊಗೊಂಡಾಗ ಅದು ಇದ್ದಕ್ಕಿದ್ದಾಗ ಅದಕ್ಕೆ ಈರುಳ್ಳಿ ವಾಸನೆ ಬಂದುಬಿಟ್ರೆ ನಾವು ಅದನ್ನು ದೇವ್ರ ಪೂಜೆ ಮಾಡಿಬಿಟ್ಟ ಮೇಲೆ ಬಂದರೆ ಗತಿ ಏನು? ಹೀಗೆ ಹಾಗೆ ಆಗದೆ ಭಗವಂತ ಎಲ್ಲ ಪದಾರ್ಥಗಳ ಸರ್ವಧರ್ಮಗಳನ್ನು ಅವನೇ ನಿಯಂತ್ರಣ ಮಾಡ್ತಾ ಇರ್ತಾನೆ. ಇನ್ನು ಗಾಳಿ ಯಾವಾಗ ಎಷ್ಟು ವೇಗದಿಂದ ಹೇಗೆ ಬೀಸಬೇಕು ಅಂತ ಹೇಳಿ ಅದು ಭಗವಂತ ನಿಯಂತ್ರಣ ಮಾಡ್ತಾ ಇರ್ತಾನೆ. ಭಗವಂತನ ಆಜ್ಞಾನುಸಾರವಾಗಿ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟು ನಮಗೆ ಗಾಳಿ ಬರ್ತಾ ಇರುತ್ತೆ. ಯಾಕೆ ಗಾಳಿ ಬೀಸ್ತಾನೇ ಇಲ್ಲ, ಸೆಕೆ ಆಗ್ತಾ ಇದೆ, ಒಂದು ಗಿಡ ಎಲೆನೂ ಅಲ್ಲಾಡ್ತಾ ಇಲ್ಲ ಅಂತ ಹೇಳ್ತೇವೆ. ಆ ಗಿಡ ಅಲ್ಲಾಡುವುದಾಗಲಿ, ಎಲೆ ಅಲ್ಲಾಡುವುದಾಗಲಿ, ಗಾಳಿ ಬರುವುದಾಗಲಿ ಸ್ವತಂತ್ರವಾಗಿ ಮಾಡುವುದಿಲ್ಲ. ಅದು ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟು ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ ಎಷ್ಟು ಗಾಳಿ ಎಷ್ಟೊತ್ತು ಬೀಸಬೇಕೋ ಅಷ್ಟು ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಇನ್ನು ಮನಸ್ಸು ಅಷ್ಟೇ. ನಮ್ಮ ಮನಸ್ಸು ನಮ್ಮ ಅಧೀನ ಇಲ್ಲದೇ ಇದ್ದರೂ ಎಲ್ಲರ ಮನಸ್ಸುಗಳ ಅಧೀನ ಭಗವಂತ ಹೊಂದಿದ್ದಾನೆ. ಎಲ್ಲರ ಮನಸ್ಸಲ್ಲೂ ಯಾವಾಗ ಏನು ಪ್ರೇರಣೆ ಕೊಡಬೇಕು, ಏನು ಭಾವನೆ ಕೊಡಬೇಕು, ಇದು ಬೇಕು ಅಂತ ಬಯಕೆ ಕೊಡಬೇಕು, ಇದು ಮಾಡಬೇಕು ಅಂತ ಬಯಕೆ ಮಾಡಬೇಕು ಅಂತ ಅವನ ಒಂದು ಅಧೀನದಲ್ಲಿರುತ್ತೆ. ನಮಗೆ ಇವತ್ತು ನನಗೆ ಪಾಠ ಹೇಳಬೇಕು ಅಂತ ಒಂದು ಮನಸ್ಸಿನಲ್ಲಿ ಭಾವನೆ ಬರಬೇಕು ಅಂತ ಹೇಳಿದರೆ ಅದು ಭಗವಂತ ಕೊಟ್ಟರೇನೇ ಭಾವನೆ ಬರುತ್ತೆ, ನಾನು ಪಾಠ ಮಾಡ್ತೇನೆ. ಭಗವಂತ ಭಾವನೆಯೇ ಕೊಡದೇ ಇದ್ದರೆ ನಾನು ಮಾಡಲಿಕ್ಕಾಗೋದೇ ಇಲ್ಲ. ಇವತ್ತು ಪಾಠ ಬೇಡ ಅಂತೇಳಿ ನನ್ನ ಮನಸ್ಸಿಗೆ ಬಂತು ಅಂತ ಹೇಳಿದರೆ ಸ್ವತಂತ್ರವಾಗಿ ನನ್ನ ಮನಸ್ಸಿಗೆ ಬಂದಿದ್ದಲ್ಲ, ಭಗವಂತ ನನಗೆ ನನ್ನ ಮನಸ್ಸಿಗೆ ಪ್ರೇರಣೆ ಕೊಟ್ಟ. ಇವತ್ತು ನೀನು ಪಾಠ ಮಾಡಬೇಡ ಅಂಥೇಳಿ, ಇಲ್ಲ ಮಾಡು ಅಂಥೇಳಿ. ಆದ ಕಾರಣ ಎಲ್ಲದರ
ಅಧೀನ, ಎಲ್ಲ ಪದಾರ್ಥಗಳ, ಎಲ್ಲ ಪ್ರಾಣಿಗಳ ಎಲ್ಲದ ಒಂದು ಅಧೀನ ಭಗವಂತನದಲ್ಲಿ ಇರುತ್ತೆ, ಅಧೀನದಲ್ಲಿರುತ್ತೆ. ಆದ ಕಾರಣ ಅವನು ವೇಗವಾನ್ ಅಂತ ಹೆಸರು ಭಗವಂತನಿಗೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ತಾತ್ಪರ್ಯ ಅಂದರೆ ಭಗವಂತನ ಸರ್ವೋತ್ತಮತ್ವ ಹೇಳ್ತಾ ಇದ್ದಾರೆ. ಭಗವಂತನ ಸರ್ವ ಪ್ರಭುತ್ವ, ಎಲ್ಲದರ ಮೇಲೆ ಭಗವಂತನಿಗಿರುವ ಪ್ರಭುತ್ವ, ನಿಯಂತ್ರಣವನ್ನು ಹೇಳ್ತಾರೆ. ಇದು ಸ್ಪಷ್ಟವಾಗಿ ಭಗವಂತನ ಒಂದು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಇನ್ನು ವೇಗ ಪ್ರವಾಹ ಜವಯೋರಪಿ ಅಮರಕೋಶ ಇತಿ ವೇಗ ನದೀನಾಂ ಪ್ರವಾಹ ನಿಯಮ್ಯತೆಯಾ ಅಸ್ತಿ ಇತಿ ವೇಗವ. ನದಿಗಳ ಪ್ರವಾಹವನ್ನು ನಿಯಮಿಸುವವನು, ನಿಯಂತ್ರಣ ಮಾಡ್ತಾನೆ. ನಮಗೆ ನದಿ, ಕೆಲವು ನದಿಗಳು ಅತೀ ವೇಗವಾಗಿ ಪ್ರವಹಿಸುತ್ತೆ, ಕೆಲವು ಸ್ಲೋ ಆಗಿ ಪ್ರವಹಿಸುತ್ತೆ. ನಮಗೆ ಅದೇ ಗಂಗಾ ನದಿ ಬದರಿಯಲ್ಲಿ ಅಳಕನಂದ ಇರುತ್ತೆ, ಅಲ್ಲಿ ಏನು ವೇಗವಾಗಿ ಪ್ರವಹಿಸುತ್ತಾ ಇರುತ್ತೆ. ಬದರಿಯಲ್ಲಿ ಗಂಗಾ ನದಿಯನ್ನು ಅಳಕನಂದ ಅಂತಾರೆ, ಹರಿದ್ವಾರದ ಹತ್ರ ಬರೋಷ್ಟೊತ್ತಿಗೆ ಅದಕ್ಕೆ ಗಂಗಾ ಅಂತಾರೆ. ಅದೇ ಗಂಗಾ ನದಿ ಅಳಕನಂದೆಯಾಗಿ ಎಷ್ಟು ವೇಗವಾಗಿ ಹರಿತಾ ಇರುತ್ತೆ. ಅಳಕನಂದದಲ್ಲಿ ಅಲ್ಲಿ ಶ್ರಾದ್ದ ಮಾಡಬೇಕು, ಕಪಾಳ ಇದು ಮಾಡಬೇಕು, ಬ್ರಹ್ಮಕಪಾಳದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ನಾವು ಸ್ನಾನಕ್ಕೆ ಹೋದರೆ ಅಪ್ಪಿ ಸ್ವಲ್ಪ ಏನಾದರೂ ನಾವು ಅಲ್ಲಿ ಹಾಕಿರೋ ಒಂದು ರೈಲಿಂಗ್ ಕಂಬಿ ಹಿಡ್ಕೊಳ್ಳದೆ ಇದ್ದರೆ ಕೃಷ್ಣಾರ್ಪಣ ಎಲ್ಲಿ ಹೋಗಿ ತೇಲ್ತೀವೋ ಗೊತ್ತಿಲ್ಲ. ಅಲ್ಲಿ ಅಷ್ಟು ವೇಗ ಇರುತ್ತೆ. ಹರಿದ್ವಾರದಲ್ಲಿ ಬರೋಷ್ಟೊತ್ತಿಗೆ ಸ್ವಲ್ಪ ವೇಗ ಕಡಿಮೆ ಆಗಿರುತ್ತೆ, ಆದರೂ ವೇಗ ಇರುತ್ತೆ. ಇನ್ನೊಂದು ಕಡೆ ಬರೋಷ್ಟೊತ್ತಿಗೆ ವೇಗ ಕಡಿಮೆ ಆಗುತ್ತೆ. ಆದರೆ ಗಂಗಾ, ಗೋದಾವರಿ, ಕೃಷ್ಣ, ಕಪಿಲ ಎಲ್ಲ ನದಿಗಳು ಒಂದೇ ರೀತಿಯಾಗಿ ವೇಗವನ್ನು ಹೊಂದಿಲ್ಲ. ಎಲ್ಲ ನದಿಗಳು ಒಂದೇ ಕಡೆ ಒಂದೇ ವೇಗವನ್ನು ಹೊಂದಿಲ್ಲ. ಕಾವೇರಿ ನದಿ ತಮಿಳುನಾಡಲ್ಲಿ ಒಂದು ವೇಗದಲ್ಲಿ ಹರಿಯುತ್ತೆ, ಕರ್ನಾಟಕದಲ್ಲಿ ಒಂದು ವೇಗವಾಗಿ ಹರಿಯುತ್ತೆ. ಹಾಗೆ ಎಲ್ಲ ನದಿಗಳ ವೇಗಗಳನ್ನು ಅವನು ನಿಯಂತ್ರಣ ಮಾಡ್ತಾನೆ. ಆದ ಕಾರಣ ಅವನಿಗೆ ವೇಗವಾನ್ ಅಂತ ಅದರನ್ನೇ ಹೇಳ್ತಾ ಇದ್ದಾರೆ. ಭಾಗವತ ಹೇಳುತ್ತೆ, ಸ್ರವಂತಿ ಸರಿತೋ ಭೀತಾಹ. ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟು, ಭಗವಂತನ ಒಂದು ಪ್ರಭುತ್ವಕ್ಕೆ ಒಳಪಟ್ಟು ನದಿಗಳೆಲ್ಲವೂ ಕೂಡ ಹರಿತಾ ಇವಂತೆ. ನದಿಗಳು ತಮ್ಮಿಷ್ಟಕ್ಕೆ ತಾವು ತಮ್ಮಿಷ್ಟ ಬಂದ ವೇಗದಲ್ಲಿ ತಾವು ಹರಿತಾ ಇಲ್ಲ. ಭಗವಂತನ ಒಂದು ನಿಯಂತ್ರಣ, ಅವನು ಯಾವ ನದಿ ಎಷ್ಟು ವೇಗದಲ್ಲಿ ಹರಿಬೇಕು ಅಂತ ಅವನು ಏನು ನಿಯಂತ್ರಣ ಮಾಡಿರ್ತಾನೆ ಅಷ್ಟೇ ವೇಗದಲ್ಲಿ ಹರಿತಾ ಇದೆ. ಅರ್ಥಾತ್ ನದಿಗಳ ಪ್ರವಾಹಕ್ಕೂ ಭಗವಂತನೇ ನಿಯಾಮಕನಾಗಿದ್ದಾನೆ ಅಂತ ಹೇಳ್ತಾ, ಇನ್ನು ವೇಗ ಪ್ರಶಸ್ತಂ ರೇತಃ ಅಸ್ಯ ಅಸ್ತಿ ಇತಿ ವೇಗವಾನ್. ಪ್ರಶಂಸಾರ್ಥ ವಿಶೇಷೆ ವಿವಕ್ಷಿತೆ ಮತು ವೇಗೋ ರೇತಃ ಕಿಂ ಪಾಕಯೋಶ್ಚಾಪಿ. ಇನ್ನು ಪ್ರಶಸ್ತವಾದ ರೇತಸ್ಸು ಉಳ್ಳವನು, ವೀರ್ಯ ಉಳ್ಳವನು, ಪ್ರಶಸ್ತವಾದ ರೇತಸ್ಸು. ವೇಗ ಅಂದರೆ ಪ್ರಶಸ್ತವಾದ, ರೇತಃ ಅಂದರೆ ಪ್ರಶಸ್ತವಾದ ರೇತಸ್ಸು ಇವನಿಗೆ ಇದೆ. ಆದ ಕಾರಣ ಇವನು ವೇಗವಾನ್ ಅಂತ ಅರ್ಥ. ಇನ್ನು ಅದರ ವಿವರಣೆ ಕೊಡ್ತಾ ಬರ್ತಾರೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವ್ಯೋಮ ಸಂಹಿತಾ ಗ್ರಂಥ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಯಃ ಶೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ ಮಹಾಕೃತಿ ಸತು ನಾರಾಯಣೋ ನಾಮ ನರಾಣಾಮಯನತ್ವತಃ ರೂಪಂ ದ್ವಿತೀಯಂ ಭವತಿ ದೀಪಾದ್ ದೀಪಾಂತರಂ ಯಥಾ ಶಿಶ್ರುಕ್ಷೋಸ್ತಸ್ಯ ಪುರುಷ ಇತ್ಯಾಹುಸ್ತದ್ವಿದೋ ಜನಾಃ ಸ ರಮಾಯಾ ದ್ವಿತೀಯೇತು ರೂಪೇ ಪ್ರಕೃತಿ ಸಂಜ್ಞಿತೆ ವೀರ್ಯಮಾಧತ್ತ ಪುರುಷೋ ಮಹಾಂಸ್ತಸ್ಮಾದಜಾಯತ
ಯೋ ಅಸೌ ಹಿರಣ್ಯಗರ್ಭಾಖ್ಯ ಪುರುಷಃ ಸೋಪಿ ಭಣ್ಯತೆ. ನಮಗೆ ಭಾಗವತ ಹೇಳ್ತಾ ಇದೆ, ಈ ಜಡ ಪ್ರಕೃತಿಯವಾದ ಸೂಕ್ಷ್ಮ ರೂಪವೇ ಭಗವಂತನ ರೇತಸ್ಸಾಗಿದೆ. ಸೃಷ್ಟಿ ಪ್ರಾರಂಭದಲ್ಲಿ ಪುರುಷನಾಮಕ ಭಗವಂತನು ಜಲದಂತೆ ಸೂಕ್ಷ್ಮ ರೂಪದಲ್ಲಿರುವ ಪ್ರಕೃತಿ ನಾಮಕ ಲಕ್ಷ್ಮೀ ಅಭಿಮಾನಿನಿಯಾಗಿರುವಂತಹ ಪ್ರಕೃತಿಯನ್ನು ಭಗವಂತ ಸೃಷ್ಟಿ ಮಾಡಿ ಅದರಲ್ಲಿ ಸ್ವಲ್ಪ ಘನರೂಪದಲ್ಲಿರುವ ಪ್ರಕೃತ್ಯಾತ್ಮಕವಾದ ತನ್ನ ವೀರ್ಯವನ್ನು ವಿಸರ್ಜನೆ ಮಾಡಿದ್ದಾನೆ ಅಂತ ಈ ವ್ಯೋಮ ಸಂಹಿತ ಗ್ರಂಥ ಹೇಳ್ತಾ ಇದೆ. ಈ ಭಗವಂತ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕ ಕರ್ತೃ ಭಗವಂತನೇ ಆಗಿದ್ದಾನೆ ಅಂದರೆ ಅದು ಹೇಗೆ ಸೃಷ್ಟಿಯಾಗತ್ತೆ ಏನು ಎಂಬ ವಿಷಯವನ್ನು ಅದೇ ಹೇಳ್ತಾ ಇದ್ದಾರೆ. ಭಗವಂತನ ರೇತಸ್ಸು ಆ ಪ್ರಕೃತಿಯಲ್ಲಿ ಅಂದರೆ ಲಕ್ಷ್ಮೀದೇವಿಯಲ್ಲಿ ಪ್ರಕೃತಿ ನಾಮಕ ಲಕ್ಷ್ಮೀ ಪ್ರಕೃತಿ ಅಭಿಮಾನಿ ದೇವತೆಯಾಗಿದ್ದಾಳೆ. ಅದರಲ್ಲಿ ತನ್ನ ವೀರ್ಯವನ್ನು ಇಡುವುದರಿಂದ ಇಡ್ತಾನೆ ಅಂತ ಹೇಳ್ತಾ, ಆ ವೀರ್ಯ ಹೇಗಿರುತ್ತೆ? ವೀರ್ಯಂ ಹಿರಣ್ಮಯಂ ದೇವೋ ಮಾಯೆಯ ವ್ಯಸೃಜತು ಹಿರಣ್ಮಯಂ ಸ್ವರ್ಣವರ್ಣಂ ಮತ್ತು ಅಪಯೇವ ಸಸರ್ಜಾದೌ ತಾಸು ವೀರ್ಯಮವಾಸೃಜತ್ ತದಂಡಮಭವದ್ದೈಮಂ ಪುಮಾನ್ ರೇತಃ ಸಿಂಚತಿ ಯೋಷಿತಾಯಾಂ ಬಹ್ವೀಃ ಪ್ರಜಾಃ ಪುರುಷಾತ್ ಸಂಪ್ರಸೂತಾಃ. ಅಥರ್ವಣ ಉಪನಿಷತ್ತು. ಇವೆಲ್ಲ ಆ ಭಗವಂತನ ವೀರ್ಯ ಸ್ವರ್ಣವರ್ಣ ಇರುತ್ತೆ, ಅಂದರೆ ಚಿನ್ನದ ಬಣ್ಣ ಭಗವಂತನ ವೀರ್ಯ ಇರುತ್ತೆ. ಆ ವೀರ್ಯದಿಂದಲೇ ಚತುರ್ಮುಖನ ಬ್ರಹ್ಮಾಂಡವು ಅದರೊಳಗಿನ ಪ್ರಜೆಗಳು ಸೃಷ್ಟಿಸಲ್ಪಟ್ಟಿದ್ದಾರೆ ಅಂತೇಳಿ ಇಂತಹ ಪ್ರಾಶಸ್ತ್ಯ ವೈಶಿಷ್ಟ್ಯ ಭಗವಂತನ ವೀರ್ಯಕ್ಕೆ. ಅದಕ್ಕೆ ಭಗವಂತನು ಅವನ ಚತುರ್ಮುಖ ಬ್ರಹ್ಮನಿಗೆ ಹಿರಣ್ಯಗರ್ಭ ಅಂತ ಹೆಸರು. ಅವನು ಭಗವಂತನ ವೀರ್ಯ ಚಿನ್ನದ ಬಣ್ಣ ಉಳ್ಳವನಾಗಿ ಆ ವೀರ್ಯದಿಂದಲೇ ಚತುರ್ಮುಖ ಅಂದರೆ ಬ್ರಹ್ಮಾಂಡವೇ ಬ್ರಹ್ಮನ ಶರೀರವಾಗಿ ಉಳ್ಳದು. ಅಂತಹ ಚತುರ್ಮುಖನು ಬ್ರಹ್ಮಾಂಡವು ಮತ್ತು ಚತುರ್ಮುಖನು ಬ್ರಹ್ಮಾಂಡ ಅದರೊಳಗಿರೋ ಪ್ರಜೆಗಳು ಎಲ್ಲವೂ ಕೂಡ ಭಗವಂತನ ವೀರ್ಯದಿಂದಲೇ ಸೃಷ್ಟಿಸಲ್ಪಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬೇಕಾದ ಅಗತ್ಯವಿಲ್ಲ. ನಮ್ಮ ಮನುಷ್ಯರ ಸೃಷ್ಟಿ ಜನನ ಮರಣಗಳು ಮನುಷ್ಯನ ವೀರ್ಯ ಶುಕ್ಲ ಶೋಣಿತ ಇವುಗಳ ದೃಷ್ಟಿಯಿಂದ ನಾವು ಎಷ್ಟೋ ಬಾರಿ ಹೇಳಿಕೊಂಡಂತೆ ದೇವತೆಗಳ ಭಗವಂತನ ಚರ್ಯಗಳು ಕ್ರಿಯೆಗಳು ಅವರ ಒಂದು ಅವತಾರಗಳು ಜನನಗಳು ಇವೆಲ್ಲವೂ ಕೂಡ ನಮ್ಮ ಮನುಷ್ಯರ ಮಾನದಂಡಗಳಿಂದ ನಾವು ಅಳೆಯಬಾರದು. ನಾವು ಮಾಡುವ ದೊಡ್ಡ ತಪ್ಪೇನು ಅಂತ ಹೇಳಿದರೇನೆ ಅದನ್ನೇ ನಾವು ಮಾಡ್ತಾ ಇದ್ದೇವೆ. ಹಾಗೆ ಮಾಡಿದರೆ ಆಸ್ತಿಕರಿಗೂ ನಾಸ್ತಿಕರಿಗೂ ಏನೂ ವ್ಯತ್ಯಾಸ ಇರಲ್ಲ. ನಾಸ್ತಿಕರು ನಮ್ಮ ಈ ಪ್ರಸ್ತುತ ಇರುವಂತಹ ಸಾಮಾನ್ಯ ಮನುಷ್ಯರ ಮಾನದಂಡಗಳಿಂದ ಅವರು ದೇವತೆಗಳನ್ನು ಭಗವಂತನನ್ನು ಅಳೆದು ಅದರನ್ನು ಭಗವಂತನಿಗೆ ದೇವತೆಗಳಿಗೆ ಅವಮಾನ ಮಾಡ್ತಾ ಅವರನ್ನು ಕೀಳು ನೋಟದಿಂದ ಕೀಳು ದೃಷ್ಟಿಯಿಂದ ಮಾತನಾಡ್ತಾರೆ. ನಾವು ಆಸ್ತಿಕರಾದ ಕಾರಣ ಇಲ್ಲಿ ನಮ್ಮ ಮಾನದಂಡಗಳ ಸಾಮಾನ್ಯ ಮನುಷ್ಯರ ಮಾನದಂಡಗಳಿಂದ ನಾವು ಅಳೆಯದೆ ಇಲ್ಲಿ ಭಗವಂತನ ಅವನು ಅಸಲು ಪ್ರಕೃತಿ ಸಂಬಂಧವೇ ಇಲ್ಲ, ಅವನು ಅಪ್ರಾಕೃತನಾಗಿದ್ದಾನೆ. ಆ ಪ್ರಕೃತಿಯನ್ನು ಸೃಷ್ಟಿಸುವವನು ಅವನೇ. ಪ್ರಕೃತಿ ಜಡಾತ್ಮಕವಾಗಿದೆ, ಅದನ್ನು ಹೇಳಿದ್ರಲ್ಲ, ಜಡ ಪ್ರಕೃತಿ ಸೂಕ್ಷ್ಮ ರೂಪವಾಗಿ ಭಗವಂತನ ರೇತಸ್ಸಿನಲ್ಲಿದೆ. ಸೃಷ್ಟಿಯ ಪ್ರಾರಂಭದಲ್ಲಿ ಪುರುಷನಾಮಕ ಭಗವಂತನು ಜಲದಂತೆ ಸೂಕ್ಷ್ಮ ರೂಪದಲ್ಲಿರುವ ಪ್ರಕೃತಿ ನಾಮಕಳಾದ ಲಕ್ಷ್ಮೀದೇವಿಯಲ್ಲಿ ಭಗವಂತ ತನ್ನ ವೀರ್ಯವನ್ನು ಇಡ್ತಾನೆ, ವಿಸರ್ಜನೆ ಮಾಡ್ತಾನೆ. ಅಂತಂದರೆ ಭಗವಂತ ಯಾವ ಪ್ರಕೃತಿಯಿಂದ ನಾವೆಲ್ಲರೂ ಬದ್ಧರಾಗಿ ಪ್ರಾಕೃತರು ಅಂತ ಹೇಳಲ್ಪಡ್ತಾ ಇದ್ದೇವೋ
ಅಂತಹ ಪ್ರಕೃತಿಯ ಒಂದು ಉದ್ಭೋದಕ್ಕೆ, ಪ್ರಕಟವಾಗುವುದಕ್ಕೆ, ಅದು ಸೃಷ್ಟಿಯಾಗುವುದಕ್ಕೆ ಭಗವಂತನೇ ಕಾರಣೀಭೂತನಾಗಿದ್ದಾನೆ. ಆದ ಕಾರಣ ಇಲ್ಲಿ ಅಂತಹ ಅಪ್ರಾಕೃತನಾದ, ಅಮಾನುಷನಾದ, ಅಸಾಮಾನ್ಯನಾದ, ಅಸಾಧಾರಣವಾದ, ಅನೂಹ್ಯವಾದ ಭಗವಂತನ ಒಂದು ಚರ್ಯಗಳನ್ನು, ಕ್ರಿಯೆಗಳನ್ನು ನಾವು ನಮ್ಮ ದೃಷ್ಟಿಯಿಂದ ನೋಡದೆ, ಶಾಸ್ತ್ರ ಏನು ಹೇಳ್ತಾ ಇದೆ, ಅವನು ಅಪ್ರಾಕೃತನು. ಆ ದೃಷ್ಟಿಯಿಂದ ನೋಡಿದಾಗ ಅದು ಭಗವಂತನ ಒಂದು ಲೀಲಾ ವಿಶೇಷ, ಕ್ರೀಡಾ ವಿಶೇಷ, ಅದು ಅವನ ದೊಡ್ಡ ಒಂದು ವೈಶಿಷ್ಟ್ಯ ಅಂತ ನಮಗೆ ಅರ್ಥ ಆದಾಗ ಅದು ನಿಜವಾದ ಜ್ಞಾನ, ಅದು ಯಥಾರ್ಥ ಜ್ಞಾನ. ಭಗವಂತನ ಜ್ಞಾನ ಅಂತ ಹೇಳಿದರೆ ಇದ್ದಿದ್ದು ಇದ್ದಾಗ ಭಗವಂತನ ತತ್ವವನ್ನು, ಲಕ್ಷಣಗಳನ್ನು, ಅವನ ವ್ಯಾಪಾರಗಳನ್ನು ತಿಳಿದುಕೊಳ್ಳುವುದೇ ಯಥಾರ್ಥ ಜ್ಞಾನ. ಹಾಗೆ ಇಲ್ಲದೆ ನಮ್ಮ ಮಾನದಂಡಗಳಿಂದ ಭಗವಂತನನ್ನು ಅಳಿತಾ, ಭಗವಂತ ಇಷ್ಟೇ ಅಷ್ಟೇ, ವಾಯುದೇವರಿಷ್ಟು, ಇಂದ್ರ ಇಷ್ಟು, ಅವರಿಷ್ಟು ಅಂಥೇಳಿ ನಾವು ಅಳೆದರೆ ಅದು ಅಯಥಾರ್ಥ ಜ್ಞಾನವಾಗತ್ತೆ, ಅನ್ಯಥಾ ಜ್ಞಾನವಾಗತ್ತೆ. ಇಂತಹ ಭಗವಂತನ ಒಂದು ಯಥಾರ್ಥ ಜ್ಞಾನ ನಮಗೆ ಬರುವುದಕ್ಕಾಗಿಯೇ ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ಪ್ರಮಾಣಗಳಿಂದ ಒಂದೊಂದು ನಾಮಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನಗಳು ಮಾಡಿ ಆ ಭಗವತ್ ತತ್ವವನ್ನು, ಭಗವಂತನ ಜ್ಞಾನದ ಒಂದು ರಹಸ್ಯ ಜ್ಞಾನವನ್ನು, ಅದಕ್ಕೆ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಮಯಾ ಏನು ಗುಹ್ಯತಮಂ ಶಾಸ್ತ್ರಂ ಮಯಾ ಪ್ರೋಕ್ತಂ, ಹೇ ಅರ್ಜುನ, ಗುಹ್ಯತಮವಾದ, ರಹಸ್ಯತಮವಾದ ಶಾಸ್ತ್ರ ನನ್ನಿಂದ ನಿನಗೆ ಹೇಳಲ್ಪಟ್ಟಿದೆ. ಆದ ಕಾರಣ ಭಗವಂತನ ಜ್ಞಾನವೇ ಗುಹ್ಯತಮ, ಅತ್ಯಂತ ರಹಸ್ಯವಾದದ್ದು. ಅದು ಎಲ್ಲರಿಗೂ ಕೂಡ, ಎಲ್ಲರೂ ಅದನ್ನು ಸ್ವೀಕಾರ ಮಾಡುವುದಕ್ಕೆ ಯೋಗ್ಯತೆ ಇರಲ್ಲ. ಅದಕ್ಕೆ ಇಡೀ ಜಗತ್ತಿನಲ್ಲಿ ಮಧ್ವ ಸಿದ್ಧಾಂತ ಇಟ್ ಈಸ್ ಎ ಟ್ರೂತ್, ತತ್ವವಾದ ಅಂತ ಹೆಸರು. ಅಂದರೆ ಸತ್ಯಾಂಶವನ್ನೇ, ಯಥಾರ್ಥವನ್ನೇ ಹೇಳುವಂಥ ಶಾಸ್ತ್ರ. ಇದರಲ್ಲಿ ಎಷ್ಟು ಜನ ಒಪ್ತಾ ಇದ್ದಾರೆ? ನಮ್ಮ ಮಾಧ್ವರು ಇಡೀ ಜಗತ್ತಿನಲ್ಲೆಲ್ಲ ಹುಡುಕಿದರೆ ಎಷ್ಟಿದ್ದಾರೆ? ಈವನ್ ದೇರ್ ಇಸ್ ನೋ 0.1% ಕೂಡ ಇಲ್ಲ, 0.1. ಯಾಕೆ? ಬಂಗಾರ ಎಂಬುದು ಪ್ರಶಸ್ತವಾದದ್ದು, ಅದು ಎಲ್ಲರಿಗೂ ಸಿಗೋದಿಲ್ಲ. ಯಾರಿಗೆ ಸಿಗಬೇಕೋ, ಯಾರಿಗೆ ಅದನ್ನು ಸ್ವೀಕಾರ ಮಾಡೋ ಯೋಗ್ಯತೆ ಇರುತ್ತೋ ಅವರಿಗೆ ಮಾತ್ರ ಸಿಗತ್ತೆ. ಈ ದೃಷ್ಟಿಯಿಂದ ನಾವು ಭಗವಂತನ ನಾಮಗಳನ್ನು ತಿಳ್ಕೊಳ್ಳುವಾಗ, ಈ ದೃಷ್ಟಿಯಿಂದ ತಿಳ್ಕೊಂಡಾಗ ಭಗವಂತನ ಬಗ್ಗೆ, ಭಗವಂತನ ಏನು ಜ್ಞಾನ, ನಮಗೆ ಯಥಾರ್ಥ ಜ್ಞಾನ ಬರುತ್ತೆ, ಸರಿಯಾದ ಕಲ್ಪನೆ ಬರುತ್ತೆ ಅಂತ ಹೇಳ್ತಾ, ಇನ್ನು ರೇತಸ್ಸನ್ನು ನಿಯಮಿಸುವವನು ಮೊದಲಾದದ್ದನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.